ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವರನಾದ ಸಂಗಮದ 14ನೆಯ ಸಂಚಿಕೆಗೆ ಆದರದ ಸುಸ್ವಾಗತ. ಇವತ್ತಿನ ದಿವಸ ವಿಶೇಷವಾಗಿ ಭಾವಗೀತೆ ಭಾಗ 1ರ ಸಂಚಿಕೆಯನ್ನು ನಿಮಗಾಗಿ ತಂದಿದ್ದೇವೆ. ಕರ್ನಾಟಕದ ಸುಪ್ರಸಿದ್ಧ ಗೀತ ರಚನೆಕಾರರು ಹಾಗೂ ಕವಿಶ್ರೇಷ್ಠರು ರಚಿಸಿದ ಆಯ್ದ ಕೆಲವು ಜನಪ್ರಿಯ ಭಾವಗೀತೆಗಳನ್ನು ನಿಮಗಾಗಿ ನಮ್ಮ ಸ್ವರನಾದ ಸಂಗಮದ ಕೆಲ ಪ್ರತಿಭಾನ್ವಿತ ಗಾಯಕಿಯರು ಪ್ರಸ್ತುತಪಡಿಸಲಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ, ಪ್ರೋತ್ಸಾಹ, ಸಹಕಾರ ಎಲ್ಲವೂ ನಮ್ಮ ಗಾಯಕ ಗಾಯಕಿಯರಿಗೆ ಅತ್ಯಗತ್ಯ ಎಂದು ಹೇಳುತ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಕಾರ್ಯಕ್ರಮನ ಶುರು ಮಾಡೋದಕ್ಕೂ ಮುಂಚೆ ಆತ್ಮೀಯ ವೀಕ್ಷಕರಲ್ಲಿ ನನ್ನದೊಂದು ಸಣ್ಣ ಮನವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತೋದನ್ನು ಮರೆಯಲೇಬೇಡಿ. ಯಾಕೆ ಅಂದರೆ ಇನ್ನೂ ಹಲವಾರು ವಿಶೇಷ ಸಂಚಿಕೆಗಳು ನಿಮ್ಮನ್ನು ರಂಜಿಸಲು ಬರಲಿವೆ ನಮ್ಮ ವಾಹಿನಿಯಿಂದ. ಹಾಗಾಗಿ ಇದೊಂದು ಸಣ್ಣ ಕೋರಿಕೆ. ಹಾಗಾದರೆ ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮದ ಶುಭಾರಂಭ ಮಾಡೋಣ. ಮೊದಲಿಗೆ ನಿಮ್ಮ ಮುಂದೆ ಬರಲಿದ್ದಾರೆ ಶ್ರೀಮತಿ ಭಾವನಾ ಗರ್ಗೇಶ್ ಅವರು. ಇವರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಗೀತೆ ನೀನಿಲ್ಲದೆ ನನಗೇನಿದೆ. ವಾಹ್, ಎಂತಹ ಅದ್ಭುತವಾದ ಭಾವಗೀತೆ ಅಲ್ಲ! ಅಷ್ಟೇ ಜನಪ್ರಿಯತೆಯೂ ಪಡ್ಕೊಂಡಿರುವಂಥ ಒಂದು ಅತ್ಯುತ್ತಮವಾದ ಒಂದು ಭಾವಗೀತೆ ಎಂದು ತಪ್ಪಾಗಲ್ಲ. ಈ ಭಾವಗೀತೆಯ ರಚನೆಕಾರರು ಚಲನಚಿತ್ರ ರಚನೆಕಾರರಾದ ಶ್ರೀಯುತ ಎನ್ ವ್ಯಾಸರಾವ್ ಅವರು. ಮೂಲ ಗಾಯನ ಶ್ರೀಮತಿ ಡಿ ಪಲ್ಲವಿ ಅವರದ್ದು. ಈ ಗೀತೆಯಲ್ಲಿ ತಮ್ಮ ಮನಸ್ಸಿನ ದುಗುಡ, ತಳಮಳ, ಚಡಪಡಿಕೆ ಅದು ಎಷ್ಟು ಚೆನ್ನಾಗಿ ಕವಿ ಇದರಲ್ಲಿ ಬರೆದಿದ್ದಾರೆ ಅಂತಂದರೆ ಮನಮುಟ್ಟುವಂಥದ್ದು. ನಿಜವಾಗಲೂ ನಮ್ಮ ಹೃದಯ ಮುಟ್ಟಿ ನಮ್ಮ ಆತ್ಮವನ್ನು ಮುಟ್ಟುವಂಥ ಒಂದು ಗೀತೆ ಅಂದರೆ ತಪ್ಪಾಗೋದಿಲ್ಲ. ಈ ಗೀತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಒಬ್ಬರ ಅಗಲಿಕೆಯನ್ನು ಕವಿ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕನಸುಗಳಲ್ಲಿ ಸಿಕ್ಕಾಕೊಂಡು ತೊಳಲಾಡ್ತಾ ಇದ್ರು ಸಹ ಆ ಒಂದು ವ್ಯಕ್ತಿಯಲ್ಲೇ ತನ್ನ ಮನಸ್ಸು ನೆಟ್ಟಿರುವುದು ಒಂಥರ, ಇದರ ಬಗ್ಗೆ ಅವರು ಚಿತ್ರಿಸಿರುವಂಥದ್ದು ಬಹಳ ಹೃದಯ ವಿದ್ರಾವಕ. ಹಾಗೆ ಆ ವ್ಯಕ್ತಿ ಇವರ ಹೃದಯದ ಬಯಕೆನ ಅರ್ಥ ಮಾಡ್ಕೊಳ್ಳೋದಲ್ಲೇ ನನ್ನ ಪಾಡಿಗೆ ತಾನಿರೋದು ಕವಿಗೆ ಇನ್ನಷ್ಟು ಆಘಾತ ತಂದಿದೆ, ಇನ್ನಷ್ಟು ಮನ ನೊಂದಿದೆ. ಅದನ್ನು ಬಹಳ ಅತ್ಯುತ್ತಮವಾಗಿ ಈ ಗೀತೆಯಲ್ಲಿ ರಚನೆ ಮಾಡಿದ್ದಾರೆ. ಹಾಗಾದರೆ ಈಗ ನಿಮ್ಮ ಮುಂದೆ ಬರಲಿದ್ದಾರೆ ಶ್ರೀಮತಿ ಭಾವನಾ ಗರ್ಗೇಶ್ ಅವರು.
ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು, ಹಗಲಿರುಳು ತಂದೆ ನೀನು. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು, ಹಗಲಿರುಳು ತಂದೆ ನೀನು. ಎದೆಯ ಆಸೆಯೇನು ಎಂದು ನೀ ಕಾಣದಾದೆ, ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ. ಬೆಳಕೊಂದೆ ನಿನ್ನಿಂದ ನಾ ಬಯಸಿದೆ, ನೀನಿಲ್ಲದೆ ನನಗೇನಿದೆ. ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ, ಒಳಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ. ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ, ಒಳಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ. ಸೆರೆಯಿಂದ ಬಿಡಿಸಿ ನನ್ನ ಆತಂಕ ನೀಗು, ಹೊಸ ಜೀವ ನಿನ್ನಿಂದ ನಾ ತಾಳುವೆ. ಹೊಸ ಲೋಕ ನಿನ್ನಿಂದ ನಾ ಕಾಣುವೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ. ಶ್ರೀಮತಿ ಭಾವನಾ ಹರಿಗೇಶ್ ಅವರು ನೀನಿಲ್ಲದೆ ನನಗೇನಿದೆ ಎಂಬ ಭಾವಗೀತೆಯನ್ನು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಈಗ ನಮ್ಮ ಮುಂದಿನ ಗೀತೆಗೆ ಹೋಗೋ ಸಮಯ. ನಮ್ಮ ಮುಂದಿನ ಗೀತೆ ಯಾವುದಪ್ಪ ಅಂದರೆ, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆಗದಿರಲಿ ಬೆಳಕು. ವಾಹ್, ಮತ್ತೊಂದು ಅದ್ಭುತವಾದ ಮುತ್ತಿನಂಥ ಒಂದು ಭಾವಗೀತೆ. ಇದನ್ನು ರಚಿಸಿದವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರೇಮಕವಿ ಎಂದೇ ಖ್ಯಾತರಾದ ಡಾಕ್ಟರ್ KS ನರಸಿಂಹಸ್ವಾಮಿಯವರು. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ C. ಅಶ್ವಥ್ ಅವರು, ಹಾಗೆ ಮೂಲ ಗಾಯನ MD ಪಲ್ಲವಿ ಅವರು. ಈ ಕವಿತೆಯ ಸಂಕ್ಷಿಪ್ತ ಸಾರಾಂಶ ಹೇಳಬೇಕು ಅಂತಂದರೆ, ಕವಿ ಸ್ವಲ್ಪ ಹತಾಶೆ ಭಾವನೂ ಇದರಲ್ಲಿ ಬಿಂಬಿಸಿದ್ದಾರೆ. ಅಂದರೆ ಈ ಜಗತ್ತಲ್ಲಿ ನಮ್ಮದು ಅಂತ ಏನೂ ಇಲ್ಲ. ಪ್ರತಿಯೊಂದು ಈ ಲೋಕದಲ್ಲಿರೋ ಸಕಲ ಚರಾಚರ ವಸ್ತುಗಳು, ಪಶು ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರನ್ನೂ ನಿಯಂತ್ರಿಸುತ್ತಿರುವುದು, ಎಲ್ಲರನ್ನೂ ಸಲಹುತ್ತಿರುವುದು ನಮಗೆ ಕಾಣದ ಒಂದು ಅಲೌಕಿಕ ಶಕ್ತಿ, ಆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನೂ ಹೌದು. ಪ್ರತಿಯೊಂದು ಆ ಪರಮಾತ್ಮನದ್ದೇ, ಇವರದ್ದೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಜಾಸ್ತಿ ತಡ ಮಾಡದಲ್ಲೇ ಅನನ್ಯ ರಾಯ್ಕೋಟೆ ಅವರ ಧ್ವನಿಯಲ್ಲಿ
ಈ ಗೀತೆಯನ್ನು ಕೇಳಿ ಆನಂದಿಸೋಣ. ದೀಪವು ನಿನ್ನದೇ, ಬಾಳೆಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ಇರಲಿ ಏಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಆಗೊಂದು ಸಿಡಿಲು, ಈಗೊಂದು ಮುಗಿಲು, ನಿನಗೆ ಅಲಂಕಾರ. ಆಗೊಂದು ಸಿಡಿಲು, ಈಗೊಂದು ಮುಗಿಲು, ನಿನಗೆ ಅಲಂಕಾರ. ಅಲ್ಲೊಂದು ಹಕ್ಕಿ, ಇಲ್ಲೊಂದು ಮುಗುಳು, ಅಲ್ಲೊಂದು ಹಕ್ಕಿ, ಇಲ್ಲೊಂದು ಮುಗುಳು, ನಿನಗೆ ನಮಸ್ಕಾರ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಅಲ್ಲಿರಡದೊಂದು ಭೀ, ಇಲ್ಲೊಂದು ವೀಣೆ, ನಿನ್ನ ಪ್ರತಿಧ್ವನಿ. ಆ ಮಹಾಕಾವ್ಯ, ಈ ಭಾವಗೀತೆ, ಆ ಮಹಾಕಾವ್ಯ, ಈ ಭಾವಗೀತೆ, ನಿನ್ನ ಪದಧ್ವನಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಅನನ್ಯ ರಾಯ್ಕೋಟೆ ಅವರು
ಬಹಳ ಸೊಗಸಾಗಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಎಂಬ ಭಾವಗೀತೆಯನ್ನು ಬಹಳ ಅಚ್ಚುಕಟ್ಟಾಗಿ ಸುಶ್ರಾವ್ಯವಾಗಿ ಹಾಡಿ ನಿಮ್ಮನ್ನೆಲ್ಲ ರಂಜಿಸಿದ್ದಾರೆ ಎಂದು ನಂಬಿದ್ದೇನೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಈಗ ನಮ್ಮ ಮುಂದಿನ ಗೀತೆಗೆ ಹೋಗೋ ಸಮಯ. ನಮ್ಮ ಮುಂದಿನ ಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು. ಒಂದಕ್ಕಿಂತ ಒಂದು ಅದ್ಭುತವಾದ ಭಾವಗೀತೆಗಳು. ಈ ಗೀತೆಯನ್ನು ರಚಿಸಿದವರು BR ಲಕ್ಷ್ಮಣರಾವ್ ಅವರದ್ದು. ಹಾಗೆ ಸಂಗೀತ ಸಂಯೋಜನೆ C ಅಶ್ವಥ್ ಅವರದ್ದು. ಮೂಲ ಗಾಯನ PR ಛಾಯಾ ಅವರದ್ದು. ಈ ಗೀತೆಯ ಒಂದು ಸಂಕ್ಷಿಪ್ತ ಸಾರಾಂಶ ಹೇಳಬೇಕು ಅಂತಂದರೆ, ನಾವೆಲ್ಲ ಅಂದ್ಕೊಂಡಂಗೆ ನಮ್ಮ ತಾಯಂದ್ರಿಗೆ ಹಾಡುವಂಥ ಗೀತೆ ಇದಲ್ಲ. ಕವಿ ಅವರ ಯೋಚನೆ ಬಹಳ ಉತ್ಕೃಷ್ಟ ಮಟ್ಟದ್ದು. ಇಡೀ ಜಗತ್ತನ್ನು, ಇಡೀ ವಿಶ್ವವನ್ನು ತಾಯಿಗೆ ಹೋಲಿಸಿದ್ದಾರೆ. ತಾಯಿಯ ಮಮತೆ, ವಾತ್ಸಲ್ಯವನ್ನು, ಈ ಜಗತ್ತಿನ ಮೋಹ ಮಾಯೆ ಇವೆಲ್ಲವಕ್ಕೂ ಹೋಲಿಸಿ ಈ ಕೃತಿಯನ್ನು ರಚಿಸಿದ್ದಾರೆ. ಅದಕ್ಕೆ ಹೇಳೋದು ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಕೆಲವೊಂದು ವಿಷಯಗಳು ನಮ್ಮ ಊಹೆಗೂ ನಿಲುಕದ್ದು, ಅದನ್ನು ಕವಿ ಬಹಳ ಚೆನ್ನಾಗಿ, ಎಷ್ಟು ಚೆನ್ನಾಗಿ ರಚಿಸುತ್ತಿದ್ದಾರೆ ಅಂತಂದರೆ ಹೇಳೋಕ್ಕೆ ಪದಗಳೇ ಸಾಧ್ಯ. ಹಾಗಾಗಿ ಈ ಜಗತ್ತಿನ ಮೋಹ ಮಾಯೆಯಿಂದ ಬಿಡಿಸಿಕೊಂಡು ಮುಕ್ತಿ ಹೊಂದಬೇಕು ಎನ್ನುವ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ನಮ್ಮ ಇಡೀ ಮಾನವ ಸಂಕುಲವನ್ನು ಭೂಮಿಯಲ್ಲಿ ಅಡಗಿರುವ ಮಾಯಾ ಮೋಹಗಳ ಗಾಳಕ್ಕೆ ಸಿಲುಕಿರುವ ಮಿಡುಕಾಡುತ್ತಿರುವ ಮೀನು ಎಂದು ಬಿಂಬಿಸಿದ್ದಾರೆ. ಎಂಥ ಅದ್ಭುತವಾದ ಕಲ್ಪನೆ! ಎಲ್ಲರಿಗೂ ಇಂಥ ಕಲ್ಪನೆ ಬರೋದಿಲ್ಲ. ಅದಕ್ಕೆ ಹೇಳೋದು ರವಿ ಕಾಣದನ್ನು ಕವಿ ಕಂಡ ಅಂತ. ಹಾಗಾದರೆ ಇನ್ನು ತಡ ಮಾಡ್ದಲೇ ಭವ್ಯ ಸುಧೀರ್ ಅವರ ಸುಶ್ರಾವ್ಯವಾದ ಕಂಠದಲ್ಲಿ ಈ ಗೀತೆಯನ್ನು ಕೇಳೋಣ, ಆನಂದಿಸೋಣ.
ಶ್ರೀಮತಿ ಭವ್ಯ ಸುಧೀರ್ ಅವರು ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡನ್ನು ಬಹಳ ಅಮೋಘವಾಗಿ ಅಚ್ಚುಕಟ್ಟಾಗಿ ಸುಶ್ರಾವ್ಯವಾಗಿ ಹಾಡಿ ನಿಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆ. ಈಗ ನಮ್ಮ ಮುಂದಿನ ಹಾಗೂ ಕೊನೆಯ ಗೀತೆಗೆ ಹೋಗುವಂಥ ಸಮಯ. ನಮ್ಮ ಕೊನೆಯ ಗೀತೆ ಮುಗಿಲ ಮಾರಿಗೆ ರಾಗರಥಿಯ. ಇದನ್ನು ರಚಿಸಿದವರು ವರಕವಿ ದ ರಾ ಬೇಂದ್ರೆ ಅವರು, ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದ್ದು ಹಾಗೂ ಮೂಲ ಗಾಯನವನ್ನು ಶ್ರೀಮತಿ ಸಂಗೀತ ಕಟ್ಟಿಯವರು ಮಾಡಿದ್ದಾರೆ. ಈ ಕವನದ ಒಂದು ಸಂಕ್ಷಿಪ್ತ ವಿವರಣೆ ಅಂದರೆ, ಪ್ರಕೃತಿಯ ಸಂಧ್ಯಾಕಾಲದ ಶೃಂಗಾರವನ್ನು ಒಂದು ಹೆಣ್ಣಿನ ಅಂತರಾಳದ ಮನದಾಳದ ಬಯಕೆಗಳಿಗೆ ಜೊತೆ ಸಮೀಕರಿಸಲಾಗಿದೆ. ಒಂದು ಹೆಣ್ಣಿನ ಮನದಾಳದಲ್ಲಿ ಅಡಗಿರುವ ಬಯಕೆಗಳು, ಅವಳ ಆಸೆ ಆಕಾಂಕ್ಷೆಗಳನ್ನು ಬಹಳ ಸುಂದರವಾಗಿ ವರ್ಣಿಸಿರುವಂತಹ ಒಂದು ಗೀತೆ ಅಂದರೆ ತಪ್ಪಾಗಲ್ಲ. ಈ ಗೀತೆಯ ಮೊದಲೆರಡು ನುಡಿಗಳಲ್ಲಿ ಸಂಧ್ಯಾಕಾಲದ ಪ್ರಕೃತಿ ಶೃಂಗಾರವನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಮತ್ತೆರಡು ನುಡಿಗಳಲ್ಲಿ ಈಗಾಗಲೇ ಹೇಳಿದಂತೆ ಒಂದು ಹೆಣ್ಣಿನ ಮನದಾಳದ ಅಡಗಿರುವಂತಹ ಸುಪ್ತ ಭಾವನೆಗಳ ಒಂದು ಅದ್ಭುತವಾದ ಚಿತ್ರಣವನ್ನು ಈ ಎರಡು ನುಡಿಗಳಲ್ಲಿ ಬಿಂಬಿಸಿದ್ದಾರೆ. ಹಾಗಾದರೆ ಬನ್ನಿ, ಜಾಸ್ತಿ ತಡ ಮಾಡದಲೇ ಈ ಹಾಡನ್ನು ಶ್ರೀಮತಿ ರಾಜೇಶ್ವರಿ ರಾಯಕೋಟೆ ಅವರ ಧ್ವನಿಯಲ್ಲಿ ಕೇಳಿ ನಾವೆಲ್ಲ ಆನಂದಿಸೋಣ. ಮುಗಿಲ ಮಾರಿಗೆ ರಾಗರತಿಯ, ಮುಗಿಲ ಮಾರಿಗೆ ರಾಗರತಿಯ ನಂಜೈರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹಂಗೊತ್ತಿದ್ದ, ಗಾಳಿಗೆ ಮೇಲಕ್ಕೆದ್ದಿದ್ದ, ಗಾಳಿಗೆ ಮೇಲಕ್ಕೆದ್ದಿದ್ದ. ಮುಗಿಲ ಮಾರಿಗೆ ರಾಗರತಿಯ ನಂಜೇರಿತ್ತ, ಆಗ ಸಂಜೆ ಆಗಿತ್ತ, ಆಗ ಸಂಜೆ ಆಗಿತ್ತ. ಚೀಲಗಿ ಹೋ ಮೆಲ್ಲಗ ಮೂಡಿತ್ತ, ಮ್ಯಾಲಕ ಬೆಳಿನ ಕೂಡಿತ್ತ. ಬಿದಿಗೆ ಚಂದ್ರನ ಚಗಚಿಲಗಿ ಹೋ ಮೆಲ್ಲಗ ಮೂಡಿತ್ತ, ಮ್ಯಾಲಕ ಬೆಳಿನ ಕೂಡಿತ್ತ. ಇರಳ ಹೆರಳಿನ ಅರಳ ಮಲ್ಲಿಗೆ ಜಾಳಿಗೆ ಹಂಗೆತ್ತ, ಸೂಸ್ಯಾವ ಚುಕ್ಕಿಯತ್ತಿತ್ತ. ಮುಗಿಲ ಮಾರಿಗೆ ರಾಗರತಿಯ, ಮುಗಿಲ ಮಾರಿಗೆ ರಾಗರತಿಯ ನಂಜೈರಿತ್ತ, ಆಗ ಸಂಜೆ ಆಗಿತ್ತ, ಆಗ ಸಂಜೆ ಆಗಿತ್ತ. ಬೊಗಸೆಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗಿತ್ತ. ಬೊಗಸೆಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗಿತ್ತ. ಕಾಮಿ ಬೆಕ್ಕಿನಾಗ ಭಾವಿ ಹಾದಿ ಕಾಲಗ ಸುಳಿದಿತ್ತ, ಎರಗಿ ಹಿಂದ ಕುಳಿತಿದ್ದ. ಮುಗಿಲ ಮಾರಿಗೆ ರಾಗರತಿಯ, ಮುಗಿಲ
ಮಾರಿಗೆ ರಾಗರತಿಯ ನಂಜೇರಿದ್ದ ಆಗ ಸಂಜೆ ಆಗಿದ್ದ ಆಗ ಸಂಜೆಯಾಗಿದ್ದ ಸರಗನು ಹಿಡಿದಿತ್ತ ಮತ್ತ ಮತ್ತ ಬೆರಗಿನ ಬಿಡುತ್ತಿತ್ತ ಮಳ್ಳ ಗಾಳಿ ಸುಳಿ ಕಳ್ಳ ಕೈಲಿ ಸರಗನು ಹಿಡಿದಿತ್ತ ಮತ್ತ ಮತ್ತ ಬೆರಗಿನ ಬಿಡುತ್ತಿತ್ತ ಒಂದು ಮನದ ಗಿಳಿಯಿಂದ ನೆಳ್ಳಿಗೆ ಬೆನ್ನಿಲೆ ಬರತಿತ್ತ ತನ್ನ ಮೈಮರ ಮರೆತಿತ್ತ ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜೇರಿದ್ದ ಆಗ ಸಂಜೆ ಆಗಿದ್ದ ಆಗ ಸಂಜೆಯಾಗಿದ್ದ ನೆಲದ ಅಂಚಿಗೆ ಮಂಜಿನ ಮುಸುಕು ಹಂಗ ಬಿದ್ದಿದ್ದ ಗಾಳಿಗೆ ಮೆಲಕೆದ್ದಿದ್ದ ಗಾಳಿಗೆ ಮೆಲಕೆದ್ದಿದ್ದ ಮುಗಿಲ ಮಾರಿಗೆ ರಾಗರತಿಯ ನಂಜೇರಿದ್ದ ಆಗ ಸಂಜೆ ಆಗಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ. ಪ್ರಿಯ ವೀಕ್ಷಕರೇ, ನಮ್ಮ ಸ್ವರನಾದ ಸಂಗಮದ ಗಾಯಕಿಯರು ಇವತ್ತು ನಿಮ್ಮ ಮುಂದೆ ಕೆಲವು ಜನಪ್ರಿಯ ಭಾವಗೀತೆಗಳನ್ನು ಪ್ರಸ್ತುತಪಡಿಸಿ ನಿಮ್ಮನ್ನೆಲ್ಲ ರಂಜಿಸಿದ್ದಾರೆ ಎಂದು ಭಾವಿಸಿದ್ದೇವೆ. ಇವತ್ತಿನ ವಿಶೇಷ ಸಂಚಿಕೆ ನಿಮಗೆ ಹೇಗನ್ನಿಸ್ತು? ದಯವಿಟ್ಟು ಅದನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಏಕೆಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಹಕಾರ ಎಲ್ಲವೂ ನಮಗೆ ಅತ್ಯಗತ್ಯ. ನಮ್ಮ ಪ್ರಿಯ ವೀಕ್ಷಕರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ, ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇನ್ನೂ ಹಲವಾರು ವಿಶೇಷ ಸಂಚಿಕೆಗಳು ನಿಮ್ಮ ಮುಂದೆ ಬರಲಿವೆ. ಹಾಗಾದರೆ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು.